ಜೋರಾಗುತ್ತಾ ಚನ್ನಪಟ್ಟಣದ ದಂಗಲ್. ಯೋಗೇಶ್ವರ್ ಕನಸಿಗೆ ಜೆಡಿಎಸ್ ನಿಲುವೆ ಅಡ್ಡಿನಾ? ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಾ ಸಿಪಿವೈ? ಬೆಂಗಳೂರಿನಲ್ಲಿ ರಸ್ತೆಗಳ ಗುಂಡಿಗೆ ಮುಕ್ತಿನೇ ಇಲ್ವಾ? ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಇದೆಂತಹ ಅವ್ಯವಸ್ಥೆ ಅಂತ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾರವಾರ ನಗರದ ಕೋಡಿಭಾಗ್ನಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ 41 ವರ್ಷಗಳ ಹಳೆ ಸೇತುವೆ ಏಕಾಏಕಿ ಕುಸಿದು ಬಿದ್ದಿದೆ. ತಮಿಳುನಾಡು ಮೂಲದ ಲಾರಿ ಚಾಲಕ ಬಾಲಮುರುಗನ್ ಟ್ರಕ್ ಸಮೇತ ನದಿಗೆ ಬಿದ್ದಿದ್ದಾರೆ. ಕೂಡಲೇ ಲಾರಿಯ ಮುಂಭಾಗದ ಗ್ಲಾಸ್ ಒಡೆದು ಕ್ಯಾಬಿನ್ ಮೇಲೆ ನಿಂತು ಮುರುಗನ್ ರಕ್ಷಣೆಗೆ ಅಂಗಲಾಚಿದ್ದಾರೆ. ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ಕರಾವಳಿ ಕಾವಲು ಪಡೆ ಪೊಲೀಸರು ಲಾರಿ ಚಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಮುರುಗನ್ ಬದುಕುಳಿದಿದ್ದಾರೆ. ಸದ್ಯ ಲಾರಿ ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ನದಿಗೆ ನಿರ್ಮಿಸಿರುವ ಇನ್ನೊಂದು ಸೇತುವೆಯಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸೇತುವೆ ಕುಸಿತದಲ್ಲಿ ಇನ್ನಷ್ಟು ವಾಹನ ಬಿದ್ದಿರುವ ಶಂಕೆ ಹಿನ್ನೆಲೆ ನದಿಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಲಾರಿಯನ್ನ ಮೇಲಕ್ಕೆ ಎತ್ತಲಾಗಿದ್ದು ಸ್ಥಳದಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಕುಸಿದಾಗಿರುವಂಥದ್ದು. ಮತ್ತೊಂದೆಡೆ ಇದೇ ಭಾಗದಲ್ಲಿ ಲಾರಿಯೊಂದು ಸಿಲುಕಿತ್ತು. ಆ ಲಾರಿಯಲ್ಲಿ ಸಿಲುಕಿದ್ದ ಲಾರಿ ಚಾಲಕರನ್ನ ರಕ್ಷಣೆ ಮಾಡಿರುವಂಥದ್ದು. ಮೊದಲನೇದಾಗಿ ಸ್ಥಳೀಯ ಮೀನುಗಾರರು ಜೊತೆಗೆ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಮತ್ತು ಅವರ ತಂಡ ಇವತ್ತು ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಶಿರೂರಿನಲ್ಲಿ ರಕ್ಷಣೆ ಮಾಡಲಿಕ್ಕಾಗಿಲ್ಲ, ಆದರೆ ಕಾರವಾರದಲ್ಲಿ ಇವತ್ತು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮಳೆ ನಿಂತರೂ ರಾಜ್ಯದ ಹಲವೆಡೆ ಅವಾಂತರಗಳು ಮಾತ್ರ ನಿಂತಿಲ್ಲ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿರುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಸೇತುವೆ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಜಲಾಶಯದಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಿರೋದ್ರಿಂದ ಭೀಮಾ ನದಿಯಲ್ಲಿರೋ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗುವ ಪ್ರಮುಖ ಸೇತುವೆ ಮುಳುಗಡೆಯಾಗಿದೆ. ಇತ್ತ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ನದಿಯಲ್ಲಿ ಸಿಲುಕಿ ಕೊಚ್ಚಿ ಹೋಗ್ತಾ ಇದ್ದ 7 ನಾಯಿಗಳನ್ನು ರಕ್ಷಣೆ ಮಾಡಲಾಗಿದೆ. ಇನ್ನು ಕೊಂಚ ಮಳೆ ಕಡಿಮೆಯಾದ ಹಿನ್ನೆಲೆ ಶಿರಾಡಿ ಘಾಟ್ನಲ್ಲಿ ಎಲ್ಲ ವಾಹನಗಳಿಗೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ದಿನದ 24 ಗಂಟೆಗೂ ವಾಹನಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿ ಹಲವು ಬಾರಿ ಕುಸಿತ ಆಗಿದ್ದ ಪರಿಣಾಮ ವಾಹನಗಳಿಗೆ ನಿರ್ಬಂಧ ಹೇರಲಾಗಿತ್ತು. ಸದ್ಯ ಗುಡ್ಡ ಕುಸಿತ ಸ್ಥಳದಲ್ಲಿ ಮಣ್ಣು ತೆರವು ಮಾಡಲಾಗಿದ್ದು ವಾಹನಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ 2 ದಶಕದ ಬಳಿಕ ಗ್ರಾಮಸ್ಥರ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ರಬ್ಬರ್ ಬೋಟ್ನಲ್ಲಿ ಪ್ರಾಣ ಪಣಕ್ಕಿಟ್ಟು ಓಡಾಡ್ತಿದ್ದ ವಿದ್ಯಾರ್ಥಿಗಳು ಗ್ರಾಮಸ್ಥರಿಗಾಗಿ ಬೋಟ್ ವ್ಯವಸ್ಥೆ ಮಾಡಲಾಗಿದೆ. ಬೆಳಗಾವಿಯ ಸ್ನೇಹಂ ಟೇಪ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಗೆ ಬೆಂಕಿ ಬಿದ್ದು ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ಘಟನೆಯಲ್ಲಿ ಓರ್ವ ಸಜೀವ ದಹನವಾಗಿದ್ದು ಸತತ 16 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನು ಹೊರತೆಗೆಯಲಾಯಿತು. ಘಟನೆಯಲ್ಲಿ ಗಾಯಗೊಂಡ 3ರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ. ನಿನ್ನೆಯಿಂದ ಲಿಫ್ಟ್ನಲ್ಲಿ ಕಣ್ಮರೆಯಾಗಿದ್ದ ಯಲ್ಲಪ್ಪ ಗುಂಡ್ಯಾಗೋಳ ಸುಳಿವು ಇಂದು ಮಧ್ಯಾಹ್ನ ತನಕ ಸಿಕ್ಕಿರಲಿಲ್ಲ. ನಿರಂತರ ಮಳೆಯ ನಡುವೆಯೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಸಜೀವ ದಹನವಾಗಿದ್ದ ಯಲ್ಲಪ್ಪ ಗುಂಡ್ಯಾಗೋಳ ಮೃತದೇಹದ ಅವಶೇಷಗಳನ್ನು ಹೊರತೆಗೆದರು. ಈ ವೇಳೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ವೇಳೆ ಮಾತನಾಡಿದ ಕಾರ್ಖಾನೆ ಮಾಲೀಕ ಅನೀಶ್ ಮೈತ್ರಾಣಿ, ಮೃತ ಯಲ್ಲಪ್ಪನ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, ಅವರ ಕುಟುಂಬಸ್ಥರೊಬ್ಬರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಏನಿದಾವೆ ನಾವೆಲ್ಲ ಅವ್ನು ಏನು ಫೆಸಿಲಿಟೀಸ್ ಆಗಿ ಕೊಡ್ತೀವಿ ಎಲ್ಲ ಆಸ್ ಪರ್ ರೂಲ್. ಪ್ಲಸ್ ಫ್ರಮ್ ಅವರ್ ಸೈಡ್ ಕಂಪ್ನಿ ಸೈಡಿನ 10 ಲ್ಯಾಕ್ಸ್ ಕೊಡೋದು ವಿಚಾರ. ಯಾರು ಇದ್ದಾರೆ ಅವರು ರಿಲೇಟಿವ್ಸ್ ಎಲಿಜಿಬಲ್ ಯಾರು ಇದ್ದಾರೆ ನಾವು ಕೊಡ್ತೀವಿ. ಮೈಸೂರು ಪಾದಯಾತ್ರೆ ಮುಗಿತಿದ್ದಂತೆ ಚನ್ನಪಟ್ಟಣ ದಂಗಲ್ ಜೋರಾಗುವ ಲಕ್ಷಣಗಳು ಕಾಣ್ತಿದೆ. ಚನ್ನಪಟ್ಟಣ ಅಖಾಡದಲ್ಲಿ ಕಾಂಗ್ರೆಸ್ ತೆರೆಮರೆ ಆಪರೇಷನ್ ಕಸರತ್ತಿನ ಪ್ರಯತ್ನವೂ ನಡೀತಾ ಇದೆ ಎನ್ನಲಾಗ್ತಿದೆ. ಚನ್ನಪಟ್ಟಣ ಉಪಚುನಾವಣೆಗೆ ಸ್ಪರ್ಧಿಸುವ ಯೋಗೇಶ್ವರ್ ಕನಸಿಗೆ ಜೆಡಿಎಸ್ ನಿಲುವೆ ಅಡ್ಡಿಯಾದಂತಿದೆ. ಮಾಜಿ ಸಚಿವ ಸಿಪಿವೈ ಟಿಕೆಟ್ ನೀಡಲು ಮೈತ್ರಿ ನಾಯಕರು ನಿರಾಕರಣೆ ಮಾಡಿದ್ದಾರೆ ಎನ್ನಲಾಗ್ತಾ ಇದ್ದು ಬಹುತೇಕ ಸಿಪಿವೈಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಮೈತ್ರಿ ನಾಯಕರಿಗೆ ಸಡ್ಡು ಹೊಡೆಯಲು ಮಾಜಿ ಸಚಿವ ಸಿಪಿವೈ ತಂತ್ರ ರೂಪಿಸಿದ್ದು ಬಂಡಾಯ ಸ್ಪರ್ಧೆಗೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಈ ಹಿನ್ನೆಲೆ ಜನಾಭಿಪ್ರಾಯ ಸಮಾವೇಶ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದು ಆಗಸ್ಟ್ 11ರಂದು ಚನ್ನಪಟ್ಟಣದಲ್ಲಿ ಜನಾಭಿಪ್ರಾಯ ಸಮಾವೇಶ ನಡೆಸಲಿದ್ದಾರೆ. ಚನ್ನಪಟ್ಟಣ ಸಮಾನ ಮನಸ್ಕರ ವೇದಿಕೆಯಿಂದ ಕಾರ್ಯಕ್ರಮ ನಡೆಯಲಿದ್ದು ಮೈತ್ರಿ ನಾಯಕರ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಸಿಪಿ ಯೋಗೇಶ್ವರ್ ತಯಾರಿ ನಡೆಸಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಮೇಲೆ ಇರೋದು ಕೇವಲ 1000 ರಸ್ತೆ ಗುಂಡಿಯಲ್ಲ, ಇರೋ ಎಲ್ಲಾ ಗುಂಡಿಗಳನ್ನು ಬಿಬಿಎಂಪಿ ಮುಚ್ಚಿದೆಯಂತೆ. ಇದನ್ನ ಹೇಳಿರೋದು ಬಿಬಿಎಂಪಿ ಮುಖ್ಯ ಆಯುಕ್ತರು. ಆದರೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅಸಲಿ ಮುಖ ಬಯಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರ ಆಗೋಗಿದೆ. ರಸ್ತೆಯುದ್ದಕ್ಕೂ ಕೂಡ ಗುಂಡಿಗಳು ಸಾವಿಗೆ ಬಾಯಿ ತೆರೆದು ಕಾಯ್ತಾ ಇವೆ. ಅದರಲ್ಲೂ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಕೂಗಳತೆಯ ದೂರದಲ್ಲೇ 100 ಗುಂಡಿಗಳ ರಸ್ತೆಗಳಿವೆ. ಟೌನ್ ಹಾಲ್ ಮುಂಭಾಗದ ರಸ್ತೆ, ಎಸ್ಪಿ ರೋಡ್, ಚಿಕ್ಕಪೇಟೆ ಮುಖ್ಯ ರಸ್ತೆ, ಹೆಬ್ಬಾಳ ಔಟರ್ ರಿಂಗ್ ರೋಡ್ ಸೇರಿದಂತೆ ಸುತ್ತಮುತ್ತಲ ರಸ್ತೆಗಳಲ್ಲಿ ಬರೀ ಗುಂಡಿಮಯವೇ ಕಾಣಿಸುತ್ತೆ. ಆದರೆ ಬಿಬಿಎಂಪಿ ಆಯುಕ್ತರು ಮಾತ್ರ ಬರೀ 1000 ಗುಂಡಿಗಳಿವೆ ಅನ್ನುತ್ತಿದ್ದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ 1000 ಅನ್ನೋ ಬಾಲಿಶ ಲೆಕ್ಕ ಬಿಟ್ಟು ಎಲ್ಲಾ ಗುಂಡಿ ಮುಚ್ಚುವ ಕೆಲಸವಾಗಲಿ ಅಂತಾರೆ ಸಾರ್ವಜನಿಕರು.
ರಸ್ತೆ ಗುಂಡಿ ಆ್ಯಪ್ನಲ್ಲಿ ಈಗ ನಾವು ರಿವ್ಯೂ ಮಾಡಿದರೆ 807 ಕಂಪ್ಲೇಂಟ್ ಬಂದಿರುತ್ತದೆ. ನಮ್ಮ ಲೆಕ್ಕದಲ್ಲಿ ಇದುವರೆಗೂ ನೋಡಿದರೆ 338 ಇತ್ತು ವಾರ್ಡ್ನಲ್ಲಿ, ಈಗ 807 ಜನರು ಕೊಟ್ಟಿದ್ದಾರೆ. ಒಳ್ಳೆಯ ವಿಚಾರ ಏನಂದ್ರೆ ಜನರು ಅಷ್ಟು ಕಾಳಜಿಯಿಂದ ನಮ್ಮ ಸಿಸ್ಟಮ್ಗೆ ಹಾಕಿದ ಮೇಲೆ ಆ ನಂಬರ್ ಡಬಲ್ ಆಗ್ತಾ ಇದೆ. 1000 ಗುಂಡಿ ಈಗ ಅಟೆಂಡ್ ಮಾಡ್ಲಿಕ್ಕೆ ಬಾಕಿ ಇದೆ. ಉತ್ತಮ ಆರೋಗ್ಯ ಸೇವೆ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ದೊಡ್ಡದಾಗಿ ಭಾಷಣ ಮಾಡ್ತಾರೆ. ಆದರೆ ಆಸ್ಪತ್ರೆಗಳ ಪರಿಸ್ಥಿತಿ ನರಕವಾಗಿದೆ. ರಾಜ್ಯದ ಅತಿದೊಡ್ಡ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾದ ಸಿ ಬ್ಲಾಕ್ ಮಳೆಗೆ ಸೋರುತ್ತಿದೆ. ಮೊನ್ನೆ ರಾತ್ರಿ ಜೋರು ಮಳೆಯಾಗಿದ್ದು ಮೆಡಿಕಲ್ ವಾರ್ಡ್ನಲ್ಲಿ ಮಳೆ ನೀರು ಸೋರಿಕೆಯಾಗಿ ವಾರ್ಡ್ ಎಲ್ಲ ನೀರು ತುಂಬಿಕೊಂಡಿದೆ. ಮಳೆ ನೀರಿನ ಮಧ್ಯೆಯೇ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಇದೇ ಮೆಡಿಕಲ್ ವಾರ್ಡ್ನಲ್ಲಿ ಔಷಧಿ ವಿತರಣೆ ಮಾಡೋ ಕೊಠಡಿ ಗೋಡೆ ಬಿರುಕು ಬಿಟ್ಟಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಕೂಡ ಇಲ್ಲ. ಬಿರುಕು ಬಿಟ್ಟಿರೋ ಗೋಡೆಯಿಂದ ಮಳೆ ನೀರು ಇಡೀ ವಾರ್ಡ್ ಸೇರಿಕೊಳ್ತಾ ಇದೆ. ಮಳೆ ನೀರಿನಿಂದ ಓಡಾಡೋಕೆ ಆಗದೆ ರೋಗಿಗಳು ಪರದಾಡ್ತಾ ಇದ್ದು ಸೊಳ್ಳೆ ಕಾಟ ಜಾಸ್ತಿ ಇದೆ ಅಂತ ಅಳಲು ತೋಡಿಕೊಳ್ತಾ ಇದ್ದಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಹಳೆಯ ಕಟ್ಟಡಗಳು ಸೋರುತ್ತಿವೆ, ಸಮಸ್ಯೆ ಇದ್ರೆ PWD ಸರಿ ಮಾಡ್ತಾರೆ ಅಂತಾರೆ. ಕೆಲವು ಹಳೆ ಬಿಲ್ಡಿಂಗ್ ಕಡೆ ಹಳೆ ವಾರ್ಡ್ಗಳಲ್ಲಿ ಸ್ವಲ್ಪ ಸೋರ್ತಾ ಇರ್ಬೋದು, ಬಟ್ ಅದರಿಂದ ನಮಗೆ ಯಾವುದೇ ತುಂಬ ಸೋರ್ತಾ ಇದೆ, ಪೇಷಂಟ್ಗೆ ತೊಂದರೆ ಆಗ್ತಾ ಇದೆ ಅಂತ ಯಾವುದು ನಿರ್ದಿಷ್ಟವಾದ ಕಂಪ್ಲೇಂಟ್ಸ್ ನನ್ನ ರೂಮ್ಗೆ ನನ್ನವ್ರಿಗೇನು ಬಂದಿಲ್ಲ. ಸೊ ಸಣ್ಣ ಪುಟ್ಟ ಸೋರಿಕೆ ಆಗ್ತಾ ಇರೋದನ್ನ ಅವ್ರು ಬಂದ ತಕ್ಷಣ ಅದನ್ನು ನಮ್ಮ PWD ಡಿಪಾರ್ಟ್ಮೆಂಟ್ ಅವರು ಅಟೆಂಡ್ ಮಾಡ್ತಾರೆ. ಸರ್ ರಾತ್ರಿ ಮಳೆ ಬಂದಾಗ ಫುಲ್ಲು ನೀರು ವಾರ್ಡ್ ಒಳಗೆ ಬಂದಿದೆ. ಪೇಷಂಟ್ಸಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಸೊಳ್ಳೆಗಳ ಕಾಟ ಇದೆ. ಈ ರೀತಿ ವಾರ್ಡಲ್ಲಿ ನೀರು ನಿಂತ್ಕೊಂಡ್ರೆ ಹೇಗೆ ಮೇಂಟೈನ್ ಮಾಡೋದು? ಸೊ ಏನಾದ್ರು ಆಕ್ಷನ್ ತೊಗೊಬೇಕಾಗುತ್ತೆ. ಇದು ಸೊ ಮಳೆ ಬಂದಾಗ ನಾವೆಲ್ಲ ಸೈಡಲ್ಲಿ ಮಲ್ಕೊಂಡ್ವಿ. ನೀರು ಫುಲ್ಲು ವಾರ್ಡ್ ಫುಲ್ಲು ಬಂದಿದೆ. ಇದು ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ, ಅವರು ಇನ್ಫಾರ್ಮ್ ಮಾಡ್ತಾ ಇದ್ರು, ಬಟ್ ಯಾರು ಯಾವುದೇ ರೀತಿಯಾದ ಆ್ಯಕ್ಷನು ತೊಗೊತಾ ಇಲ್ಲ ಇಲ್ಲಿ. ಕೋರಮಂಗಲದ ಲೇಡೀಸ್ ಪಿಜಿಗೆ ನುಗ್ಗಿ ಯುವತಿಯ ಕತ್ತು ಕೊಯ್ದು ಹತ್ಯೆ ಮಾಡಿದ ಘಟನೆ ಬಳಿಕ ಪೊಲೀಸ್ ಇಲಾಖೆ ಪಿಜಿ ಅಸೋಸಿಯೇಷನ್ ಅಲರ್ಟ್ ಆಗಿದೆ. ಪಿಜಿ ಅಸೋಸಿಯೇಷನ್ನಿಂದ ಸ್ಟ್ರಿಕ್ಟ್ ರೂಲ್ಸ್ ತರಲು ನಿರ್ಧರಿಸಲಾಗಿದೆ. ರಾತ್ರಿ 10ರ ನಂತರ ಬಂದ್ರೆ ಪಿಜಿಗಳಿಗೆ ಪ್ರವೇಶ ನಿರ್ಬಂಧಿಸಲಾಗುತ್ತೆ. ಸ್ನೇಹಿತರು, ಪರಿಚಯಸ್ಥರು ಅಂತ ಪಿಜಿ ಬಳಿ ಬಂದು ಮಾತನಾಡಿಕೊಂಡು ನಿಲ್ಲೋದಕ್ಕೂ ಅವಕಾಶ ನೀಡೋದಿಲ್ಲ. ಈ ಹಿಂದೆ ವೀಕೆಂಡ್ಗಳಲ್ಲಿ ಪಾರ್ಟಿ, ನೈಟ್ ಔಟ್ ಅಂತ ರಾತ್ರಿ ಎಲ್ಲ ಸುತ್ತಾಡಿ ಬೆಳಗಿನ ಜಾವ ಪಿಜಿಗಳಿಗೆ ಬರ್ತಾ ಇದ್ರು. ಈ ವೇಳೆ ಕೆಲ ಪಿಜಿಗಳಲ್ಲಿ ರಿಕ್ವೆಸ್ಟ್ ಮೇಲೆ ಸೆಕ್ಯೂರಿಟಿಗಳು ಒಳ ಸೇರಿಸಿಕೊಳ್ತಾ ಇದ್ರು. ಇದೀಗ ಪಿಜಿ ಮಾಲೀಕರಿಗೆ ಖಡಕ್ ಆಗಿ ಸೂಚಿಸಿದ್ದು, ಯಾವುದೇ ಕಾರಣಕ್ಕೂ ಕೂಡ ಅವಧಿ ಮೀರಿ ಬಂದ್ರೆ ಒಳಗೆ ಸೇರಿಸಿಕೊಳ್ಬೇಡಿ, ಪಿಜಿಗಳ ಮುಂದೆ ನಿಲ್ಲದಂತೆ ನೋಡಿಕೊಳ್ಳಿ ಅಂತ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ಪಿಜಿ ಮಾಲೀಕರು ಎಲ್ಲಾ ಪಿಜಿಗಳಲ್ಲೂ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದ್ರ ಜೊತೆಗೆ ರಾತ್ರಿ ವೇಳೆ 10ರಿಂದ 10:30 ಒಳಗಡೆ ಪ್ರತಿಯೊಬ್ಬ ವಾಸಿಗಳು ಕೂಡ ಪಿಜಿ ಒಳಗಡೆ ಬರ್ತಕ್ಕದ್ದು ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ರವಾನೆ ಮಾಡಿರ್ತಕ್ಕಂಥದ್ದಾಗಿದೆ.